ಆಗ್ಲೇ ಹೇಳ್ತಾ ಇದ್ದ ಹಾಗೆ ನೋಡಿ, ಪ್ರಶ್ನೆ ಕೇವಲ ಒಂದು ಕ್ರೀಡೆ, ಆ ಕ್ರೀಡೆಯ ತಂಡದ ವಿಚಾರ ಅಲ್ಲ, ಮನಸ್ಥಿತಿ ಅದು. ಆ ಬ್ರೇಕಿಂಗ್ ಒಂದಿದೆ, ಅದನ್ನ ನಾವು ತಗೊಂಡು ಅದಾದ ನಂತರದಲ್ಲಿ ಚರ್ಚೆಯನ್ನು ಮುಂದುವರಿಸ್ತಾ ಹೋಗೋಣ. ಮನಸ್ಥಿತಿ ಬಗ್ಗೆ ಪ್ರಶ್ನೆ ಮಾಡಬೇಕು ಅಂತ ಹೇಳಿ, ಅಂದ್ರೆ ಕನ್ನಡದ ನೆಲದಲ್ಲಿ ಕನ್ನಡಿಗರಿಗೆ ಬೇಕಾದ ಸೌಲಭ್ಯ ಅಥವಾ ಕನ್ನಡದ ಅಸ್ಮಿತೆಯ ಉಳಿವಿಕೆಗಾಗಿ ಪ್ರತಿ ಬಾರಿ ಕೂಡ ನಾವು ಹೋರಾಟ ಮಾಡಲೇಬೇಕಾ? ಬ್ರೇಕಿಂಗ್ ತನ್ನಿ ಸ್ಕ್ರೀನ್ ಮೇಲೆ. ವಿಷಯ ಕೇವಲ ಕ್ರೀಡೆಯದ್ದಲ್ಲ, ಮನಸ್ಥಿತಿಯದ್ದು. ಎಲ್ಲ ಕಡೆಯೂ ಕೂಡ ಅದು ಮೆಟ್ರೋ ಆಗಲೇ ಸುನಿಲ್ ಸರ್ ಪ್ರಸ್ತಾಪ ಮಾಡ್ತಾ ಇದ್ದ ಹಾಗೆ ಬೋರ್ಡ್ಗಳ ವಿಚಾರ ಆಗಿರಬಹುದು ಅಥವಾ ಮಕ್ಕಳ ಕಲಿಕೆ ವಿಚಾರ ಆಗಿರಬಹುದು, ಎಲ್ಲ ಕಡೆಯಲ್ಲೂ ಕೂಡ ಕನ್ನಡದ ಆದ್ಯತೆಗೆ ಹೋರಾಟ, ಪ್ರತಿಭಟನೆ ಆಗಲೇಬೇಕಾ ಅಂತ ಹೇಳಿ. ಕನ್ನಡ ಕೇವಲ ಬಳಸಿದ್ರೆ ಸಾಕಾ? ಅದನ್ನ ಬೆಳೆಸ್ಬೇಕಲ್ಲ. ಬೆಳೆಸ್ಬೇಕು ಅಂತ ಆದರೆ ಭಾಷೆಯ ವಿಸ್ತರಣೆ ಆಗಬೇಕು. ನಾನು ಅದಕ್ಕೇನೆ ಆಗಲೇ ಹೇಳ್ತಾ ಇದ್ದಿದ್ದು, 4 ಜನ RCB ಪ್ಲೇಯರ್ಸ್ ಕನ್ನಡದ 2 ಸೆಂಟೆನ್ಸ್ ಕಲೀಲಪ್ಪ, ವಿಸ್ತರಣೆ ಆಯ್ತಲ್ಲ. ಅಥವಾ ದೂರದ ಮುಂಬೈಯಲ್ಲೋ ರಾಜಸ್ಥಾನದಲ್ಲೋ ಕೂತಿರುವ ನಮ್ಮ RCB ತಂಡದ ಪ್ಲೇಯರ್ಸ್ನ ಅಭಿಮಾನಿಗಳು 2 ವಾಕ್ಯ ಕನ್ನಡದಲ್ಲಿ ಕಲೀಲಿ, ಆಯ್ತಲ್ಲ ವಿಸ್ತರಣೆ. ಇದಾಗೋದು ಬೇಡವಾ? ಪ್ರಶ್ನೆ ಇರೋದು ಮನಸ್ಥಿತಿ, ಹಾಗೆ ಆದ್ಯತೆ ಕೊಡಲೇಬೇಕಲ್ವಾ ಅನ್ನೋ ಆಲೋಚನೆಯದ್ದು. ನಾನು ಭೈರಪ್ಪ ಸರ್ ಕೇಳ್ತೀನಿ. ಭೈರಪ್ಪ ಸರ್, ನಾನು ಆಗಲೇ ಹೇಳ್ತಿದ್ದೆ ನೋಡಿ, ನನ್ನ ಸ್ನೇಹಿತರ ಜೊತೆಯಲ್ಲಿ ಇದು ಮಾತನಾಡುವಾಗ ಹೇಳ್ತಾ ಇದ್ರು, ಅಲ್ಲೂ ಅರ್ಜುನ್ ಹೋಗ್ತಾರೆ, ತಮಿಳ್ನಾಡಿನಲ್ಲಿ ತಮಿಳ್ ಮಾತಾಡ್ತಾರೆ, ಕನ್ನಡದಲ್ಲಿ ಬಂದು ಕರ್ನಾಟಕಕ್ಕೆ ಬಂದು ಕನ್ನಡ ಮಾತಾಡಲ್ಲ. ನಮ್ಮ ಯಶ್ ಅವ್ರು ಹೋಗ್ತಾರೆ, ಈ ನೆಲದ ಭಾಷೆಯ ಗೌರವಕ್ಕೋಸ್ಕರ ನಾನು ಮಾತನಾಡ್ತಿದ್ದೀನಿ ಅಂತಾರೆ. ಅಂದರೆ ಭಾಷೆ ಗೌರವ ನಮ್ಮ ನೆಲಕ್ಕಿಲ್ವಾ, ನಮ್ಮ ನೆಲಕ್ಕೆ ಬೇಡವಾ ಅಂತ ಹೇಳಿ. ಇಲ್ಲ, ಅದು ಖಂಡಿತ ಬೇರೆ. ಈಗ ಅಲ್ಲು ಅರ್ಜುನ್ ಬೆಂಗಳೂರಿಗೆ ಬಂದಾಗ ಕನ್ನಡವನ್ನ ಗೊತ್ತಿಲ್ಲ ಅಂತಂದ್ರು ಮಾತಾಡುವಂಥ ಪ್ರಯತ್ನವಾದರೂ ಮಾಡಬೇಕು. ಅದು ಮಾಡಲಿಲ್ಲ ಅಂತಂದರೆ ಸೊ ಇಲ್ಲಿರುವಂಥ ಜನ ತಿರಸ್ಕಾರ ಮಾಡಬೇಕು. ಮತ್ತು ಕನ್ನಡ ಚಿತ್ರರಂಗ ಇದೆಯಲ್ಲ ಮೇಡಮ್, ಕನ್ನಡ ಚಿತ್ರರಂಗವೂ ಕೂಡ ಕನ್ನಡಕ್ಕೆ ಇದುವರೆಗೂ ಯಾವುದೇ ರೀತಿಯಾದ ಕೊಡುಗೆ ಕೊಡಲಿಲ್ಲ, ಕೊಡೋದೂ ಇಲ್ಲ. ರಾಜ್ಕುಮಾರ್ ಕಾಲ ಮುಗೀತು. ಈಗಿರುವಂಥ ಕನ್ನಡ ಚಿತ್ರರಂಗ ದಾರಿನೇ ಬೇರೆ. ಅದೇ ರೀತಿ ಈಗ ಇದು ಕೂಡ ಕನ್ನಡವನ್ನು ಬಳಸ್ಕೊತಾರೆ, ಕನ್ನಡದ ಜನರನ್ನು ಬಳಸ್ಕೊತಾರೆ, ಕನ್ನಡ ಜನರ ದುಡ್ಡನ್ನು ಬಳಸ್ಕೊತಾರೆ, ಭಾಷೆ ನೆಲ ಎಲ್ಲವನ್ನೂ ಬಳಸ್ಕೊತಾರೆ. ಈ RCB ಕೂಡ ಅದೇ ರೀತಿ ಆಯಿತು. ಕನ್ನಡ ಚಿತ್ರರಂಗ ಮತ್ತು RCB ಎರಡೂ ಕೂಡ ಒಂದೇ ಆಯಿತು. ನೋಡಿ, ಭಾಷೆಯನ್ನು ನೀವು ಬೇರೆ ಬೇರೆ ಹೊರ ದೇಶಕ್ಕೂ ಹೊರ ರಾಜ್ಯಕ್ಕೂ ಬೆಳೆಸ್ಬೋದು ಅಂತ ನೀವು ಹೇಳ್ತಿದ್ರಿ. ಇವತ್ತು ಎಲ್ಲೋ ದೂರ ಕೂತಿರುವಂಥ, ಆಸ್ಟ್ರೇಲಿಯಾದಲ್ಲಿ ಕೂತಿರುವಂಥ ಒಂದಷ್ಟು ಮಾಜಿ RCB ಪ್ಲೇಯರ್ಸು ಈ ಸಲ ಕಪ್ ನಮ್ದೆ ಅಂತ ಹಾಕ್ತಾರಲ್ಲ, ಅವ್ರು ಕನ್ನಡ ಕಲಿಸ್ದಂಗೆ ಅಲ್ವೇ ಅದು? ಸೊ ಹಾಗಾಗಿ ಕನ್ನಡ ಈ ರೀತಿಯಲ್ಲಾದರೂ ಯಾವುದೋ ಒಂದು ರೀತಿಯಲ್ಲಿ ಬೆಳೀತಾ ಇರುತ್ತೆ. ಹೊರ ದೇಶದಲ್ಲಿ ಕೂತಿರುವಂಥವ್ರು ಅನಿವಾರ್ಯವಾಗಿ ಆದರೂ ಕನ್ನಡ ಈ ಥರದಲ್ಲಿ ಹೇಳ್ತಾ ಇರ್ತಾರೆ. ನೀವು ಹಿಂದಿ ಸ್ಟಾರ್ಟ್ ಮಾಡಿಬಿಟ್ರೆ ಹಿಂದಿಯಲ್ಲಿ ಶುರು ಹಚ್ಕೊಂತಾರೆ, ಈ ಸಲ ಕಪ್ ನಮ್ದೆ ಅಂತೇಳಿ ಹಿಂದಿಯಲ್ಲಿ ಶುರು ಹಚ್ಕೊಂತಾರೆ. ಕನ್ನಡಕ್ಕೆ ಮಾನ್ಯತೆ ಎಲ್ಲಿ ಸಿಗುತ್ತಾಗ? ಕನ್ನಡ ಭಾಷೆ ಎಲ್ಲಿ ಕಲ್ತಂಗಾಗುತ್ತೆ? ಸೊ ಮತ್ತು ಇದು ಸ್ಪಷ್ಟವಾಗಿ ಏನಾಗಿದೆ ಅಂತಂದರೆ, ಅಲ್ಲಿರುವಂಥ ಮ್ಯಾನೇಜ್ಮೆಂಟಿನ ಧಿಮಾಕು, ಮ್ಯಾನೇಜ್ಮೆಂಟು ಒಂದೊಂದೇ ಹೊರಗೆ ಕಳಿಸ್ತಾ ಇದ್ದಾರೆ. ಅಂದರೆ ಜನರನ್ನ, ನಮ್ಮ ಕನ್ನಡದ ಹುಡುಗರನ್ನ ಪ್ರೋತ್ಸಾಹ ಕೊಡ್ತಾ ಇಲ್ಲ, ಕನ್ನಡದ ಹುಡುಗರಿಗೆ ಅವಕಾಶ ಕೊಡ್ತಾ ಇಲ್ಲ. ಮೊದಲು ಅದನ್ನ ಯಾರೂ ಇಷ್ಟು ದಿವಸ ಕೇಳದಿರೋ ಸುಮ್ಮನೆ ಆಗಿದ್ದಕ್ಕೆ ಇದೊಂದು ಮತ್ತೆ ತರ್ತಾ ಇದ್ದಾರೆ. ಹಿಂದಿ ನಾಳೆ ಮತ್ತೊಂದು ತರ್ತಾರೆ, ನಾಳದ್ದು ಇನ್ನೊಂದು ತರ್ತಾರೆ. ಯಾರು ಕೇಳಲಿಲ್ಲ ಅಂದರೆ ಇದೇ ರೀತಿ ಮಾಡ್ತಾರೆ. ಹಾಗಾಗಿ ಈಗ ನಾವೇನು ಎಚ್ಚೆತ್ಕೊಂಡಿದ್ದೀವಿ, ಇದನ್ನು ಬಿಡದಂಗೆ ಕೊನೆಗಾಣಿಸುವ ತನಕ ಎಲ್ಲ ಕನ್ನಡಿಗರು ಕೂಡ ಗಟ್ಟಿಯಾಗಿ ನಿಲ್ಲಬೇಕು. ನಿಜ ನಿಜ. ಭಾಸ್ಕರ್ ರಾವ್ ಸರ್, ರಾಜಕೀಯ ಬೇಡ ಅಂತ ಹೇಳ್ತಿದ್ರಿ, ಬಟ್ ರಾಜಕಾರಣಿಗಳ ಪಾತ್ರ ಕೂಡ ಇದೆಯಪ್ಪ. ಯಾಕಂತಂದ್ರೆ ನಿಯಮಗಳನ್ನ ರಚನೆ ಮಾಡೋರೆ ಅವರು ಅಂತ ಆದ್ಮೇಲೆ ನಿಯಮವನ್ನ ಬದಲಾಯಿಸಿ ಅಂತ ಹೇಳಿ ನಾವು ಕೇಳಬೇಕಾಗಿರೋದು ಅವ್ರನ್ನೇನೆ. ಹಿಂಗೊಂದು ತಂಡ ಈ ಹಿಂದಿಯಲ್ಲಿ ಒಂದು ಪೇಜ್ ಮಾಡ್ತಿದೆ ಅಂತಂದ್ರೆ ಅದನ್ನ ಸ್ಟಾಪ್ ಮಾಡಿ ಅಂತ ಹೇಳಿ ಕೇವಲ ಅಭಿಮಾನಿಗಳು ಹೇಳಿದ್ರೆ ಕೇಳೋದಿಲ್ಲ, ಇಲ್ಲಿನ ಸರ್ಕಾರ. ಹೌದು, ಅದ್ರ ಪಾತ್ರ ಕೂಡ ಇದ್ದೇ ಇರುತ್ತೆ. ರಾಜಕಾರಣ ಅಂದ್ರೆ ನಾವು ಭಾಷೆ ಮೇಲೆ ಪ್ರೀತಿ ಇಟ್ಕೊಂಡು ಮಾತಾಡ್ತಿದ್ವಿ, ಪಕ್ಷ ಇತ್ಯಾದಿಗಳಿಲ್ಲ. ಅದಕ್ಕೆ ಭಾಷೆ ಇದೆಲ್ಲ ಒಂಥರ ದೇಶ ಅಂತ ಹೇಳಿದ ತಕ್ಷಣ ದೇಶಕ್ಕಿಂತ ಜಾಸ್ತಿ ಭಾಷೆ ಬಗ್ಗೆನೇ ಜನರಿಗೆ ಅಭಿಮಾನ ಬಂದ್ಬಿಡುತ್ತೆ. ಯಾಕೆ ಇವತ್ತು ನಾವೆಲ್ಲ ಇಷ್ಟು ಜನ ಬಂದಿದ್ದೀವಿ ಇದ್ರ ಬಗ್ಗೆ ಮಾತನಾಡಬೇಕು ಅಂತ ನೀವು ಆಹ್ವಾನ ಮಾಡಿದ್ದೀರಾ, ಭಾಷೆ ಬಗ್ಗೆ ಮಾತಾಡೋಕ್ಕೆ. ಅದಕ್ಕೆ ನಾವು ವಿ ಆರ್ ವಿತ್ ಯು ಅಂತ. ಇದಕ್ಕೆ ನಾವು ಪಾಲಿಟಿಕ್ಸ್ ಅನ್ನೋದಕ್ಕೆ ಲೆವೆಲ್ಗೆ ನಾವು ತರೋದು ಬೇಡ. ಇದಕ್ಕೆ ಯಾರಿಗೆ ಭಾಷೆ ಬಗ್ಗೆ, ಯಾವ ರಾಜಕಾರಣಿಗೆ ಕನ್ನಡ ಬಗ್ಗೆ ಅಭಿಮಾನ ಇಲ್ಲ ಅಂದರೆ ಕನ್ನಡಿಗರು ಅವ್ರಿಗೆ ಜಾಗ ತೋರಿಸಿ ಬಿಡ್ತಾರೆ. ಅವ್ರಿಗೆ ನಾವು ಹೇಳೋ ಅವಶ್ಯಕತೆನೇ ಇಲ್ಲ. ಅವ್ರಿಗೆ ಕಡೆಗಣಿಸಿದ್ರೆ ಅಥವಾ ಅವರದಕ್ಕೆ ಬೆಲೆ ಕೊಡದಿದ್ರೆ. ಮತ್ತು ನಮ್ಮವರೇ ಬೇರೆ ಕಡೆ ಹೋಗ್ತಾರೆ, ಬೇರೆ ದೇಶಕ್ಕೆ ಹೋದರೆ ಹೆದರ್ಕೊಂಡು ಫ್ರೆಂಚ್ ಭಾಷೆ ಕಲ್ತ್ಬಿಟ್ಟು ಅಲ್ಲಿ ಮೆಡಿಸಿನ್ ಕಲಿತಾರೆ, ಜರ್ಮನ್ ಭಾಷೆ ಕಲ್ತ್ಬಿಟ್ಟು ಬೆನ್ಸ್ ಕಂಪ್ನಿಲಿ ಕೆಲಸ ಮಾಡ್ತಾರೆ, ಮತ್ತು ಪೋಲಿಷ್ ಭಾಷೆ. ನಾನೇ ಸುಮಾರು ಜನ ಕನ್ನಡಿಗರು ನೋಡಿ. ಸೊ ನೀವು ಇಲ್ಲಿ ಕರ್ಕೊಂಬರುವಾಗ ನಮ್ಮ ವ್ಯವಹಾರದಲ್ಲೇ ನಮ್ಮಲ್ಲಿ ಒಂಥರ ಸಾಫ್ಟ್ ಸ್ಟೇಟ್ ಆಗಿರೋದ್ರಿಂದ ನಾವು ಇದಕ್ಕೆ ಇನ್ನೂ ಗಟ್ಟಿಯಾಗಿ ಬೆಳೆಸ್ಬೇಕು. ನಾವು ಈಗ ಇಷ್ಟು ಜನ ಅವ್ರು ಹೊರಗಡೆಯಲ್ಲಿ ಕುಡ್ಕೊಂಡು ಮಾತಾಡಿದ್ರಲ್ಲ, ನಮ್ಮ ಚೇತನ ಅಹಿಂಸಾ ಅವ್ರು ಮಾತಾಡಿದ್ರು, ಮತ್ತು ಅವರು ರೂಪೇಶ್ ಮಾತಾಡಿದ್ರು. ಸೊ ಇದು ದೀಸ್ ಆರ್ ದಿ ಫೋರ್ಸಸ್ ವಿಚ್ ನಮಗೆ ಇನ್ನೂ ಗಟ್ಟಿ ಮಾಡ್ಕೊಳ್ತಾರೆ. ರಾಜಕಾರಣಿಗಳು ಅವರು ಮಾಡಬೇಕು, ಮಾಡಲ್ಲ ಅಂದರೆ ಅವ್ರ ಜಾಗ ಅವ್ರು ತೋರಿಸ್ತಾರೆ ಕನ್ನಡಿಗ. ನಿಜ. ನಮ್ಮ ಪುಟ್ಟ ಪ್ರಯತ್ನ ಗೊತ್ತಿಲ್ಲ ಇದನ್ನ ಎಷ್ಟು ಜನ ಗಮನಿಸಿದ್ದನ್ನ ಗಂಭೀರವಾಗಿ ಪರಿಗಣಿಸಿದ್ರಿ ಗೊತ್ತಿಲ್ಲ. ಆದರೆ ಒಂದು ಜವಾಬ್ದಾರಿಯುತ ಮಾಧ್ಯಮವಾಗಿ ನಾನು ಆಗಲೇ ಹೇಳ್ದ ಹಾಗೆ
ಕನ್ನಡದ ನಾಡು ನುಡಿ ಹಾಗೆ ಇಲ್ಲಿನ ಭಾಷೆ ವಿಚಾರಕ್ಕೆ ಬಂದಾಗ ರಿಪಬ್ಲಿಕ್ ಕನ್ನಡ ಮೊದಲ ಆದ್ಯತೆಯಾಗಿ ಅದನ್ನು ಪರಿಗಣಿಸುತ್ತೆ. ಹಾಗಾಗಿ ಇವತ್ತು ಕೂಡ ಇದು ಸೋಷಿಯಲ್ ಮೀಡಿಯಾದಲ್ಲಿ, ಸಾಮಾಜಿಕ ಜಾಲತಾಣದಲ್ಲಿ ಸಣ್ಣ ಅಭಿಯಾನವಾಗಿ ಪ್ರಾರಂಭವಾದ ವಿಚಾರ ಆದರೂ ಕೂಡ ನಾವಿವತ್ತು ನಮ್ಮ ಪ್ರೈಮ್ ಟೈಮ್ನಲ್ಲಿ ಇದನ್ನು ಆದ್ಯತೆ ಮೇರೆಗೆ ಪರಿಗಣಿಸಿದ್ದೀವಿ. ಸರ್ಕಾರದ ಗಮನಕ್ಕೆ ತರೋ ಪ್ರಯತ್ನ ಕೂಡ ಮಾಡಿದ್ದೀವಿ. ಕನ್ನಡಿಗರ ಭಾವನೆಗೆ ಬೆಲೆ ಕೊಡದೆ ಹೋದ್ಮೇಲೆ ಈ ನೆಲದಲ್ಲಿ ಅಂಥವ್ರಿಗೆ ಜಾಗ ಬೇಕಾ ಅನ್ನೋ ಪ್ರಶ್ನೆಯೊಂದಿಗೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದ ಎಲ್ಲರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ಆಗಲೇ ಹೇಳ್ತಾ ಇದ್ದ ಹಾಗೆ ನೋಡಿ, ಪ್ರಶ್ನೆ ಕೇವಲ ಒಂದು ಕ್ರೀಡೆ, ಆ ಕ್ರೀಡೆಯ ತಂಡದ ವಿಚಾರ ಅಲ್ಲ, ಮನಸ್ಥಿತಿ ಅದು. ಆ ಬ್ರೇಕಿಂಗ್ ಒಂದಿದೆ, ಅದನ್ನ ನಾವು ತಗೊಂಡು ಅದಾದ ನಂತರದಲ್ಲಿ ಚರ್ಚೆಯನ್ನು ಮುಂದುವರಿಸ್ತಾ ಹೋಗೋಣ. ಮನಸ್ಥಿತಿ ಬಗ್ಗೆ ಪ್ರಶ್ನೆ ಮಾಡಬೇಕು ಅಂತ ಹೇಳಿ, ಅಂದರೆ ಕನ್ನಡದ ನೆಲದಲ್ಲಿ ಕನ್ನಡಿಗರಿಗೆ ಬೇಕಾದ ಸೌಲಭ್ಯ ಅಥವಾ ಕನ್ನಡದ ಅಸ್ಮಿತೆಯ ಉಳಿವಿಕೆಗಾಗಿ ಪ್ರತಿ ಬಾರಿ ಕೂಡ ನಾವು ಹೋರಾಟ ಮಾಡಲೇಬೇಕಾ? ಬ್ರೇಕಿಂಗ್ ತನ್ನಿ ಸ್ಕ್ರೀನ್ ಮೇಲೆ. ವಿಷಯ ಕೇವಲ ಕ್ರೀಡೆಯದ್ದಲ್ಲ, ಮನಸ್ಥಿತಿಯದ್ದು. ಎಲ್ಲ ಕಡೆಯೂ ಕೂಡ ಅದು ಮೆಟ್ರೋ ಆಗಲೇ ಸುನಿಲ್ ಸರ್ ಪ್ರಸ್ತಾಪ ಮಾಡ್ತಾ ಇದ್ದ ಹಾಗೆ ಬೋರ್ಡ್ಗಳ ವಿಚಾರ ಆಗಿರಬಹುದು ಅಥವಾ ಮಕ್ಕಳ ಕಲಿಕೆ ವಿಚಾರ ಆಗಿರಬಹುದು, ಎಲ್ಲ ಕಡೆಯಲ್ಲೂ ಕೂಡ ಕನ್ನಡದ ಆದ್ಯತೆಗೆ ಹೋರಾಟ, ಪ್ರತಿಭಟನೆ ಆಗಲೇಬೇಕಾ ಅಂತ ಹೇಳಿ. ಕನ್ನಡ ಕೇವಲ ಬಳಸಿದ್ರೆ ಸಾಕಾ? ಅದನ್ನು ಬೆಳೆಸ್ಬೇಕಲ್ಲ. ಬೆಳೆಸ್ಬೇಕು ಅಂತ ಆದರೆ ಭಾಷೆಯ ವಿಸ್ತರಣೆ ಆಗಬೇಕು. ನಾನು ಅದಕ್ಕೇನೆ ಆಗಲೇ ಹೇಳ್ತಾ ಇದ್ದಿದ್ದು, 4 ಜನ RCB ಪ್ಲೇಯರ್ಸ್ ಕನ್ನಡದ 2 ಸೆಂಟೆನ್ಸ್ ಕಲೀಲಪ್ಪ, ವಿಸ್ತರಣೆ ಆಯ್ತಲ್ಲ. ಅಥವಾ ದೂರದ ಮುಂಬೈಯಲ್ಲೋ ರಾಜಸ್ಥಾನದಲ್ಲೋ ಕೂತಿರುವ ನಮ್ಮ RCB ತಂಡದ ಪ್ಲೇಯರ್ಸ್ನ ಅಭಿಮಾನಿಗಳು 2 ವಾಕ್ಯ ಕನ್ನಡದಲ್ಲಿ ಕಲೀಲಿ, ಆಯ್ತಲ್ಲ ವಿಸ್ತರಣೆ. ಇದಾಗೋದು ಬೇಡವಾ? ಪ್ರಶ್ನೆ ಇರೋದು ಮನಸ್ಥಿತಿ, ಹಾಗೆ ಆದ್ಯತೆ ಕೊಡಲೇಬೇಕಲ್ವಾ ಅನ್ನೋ ಆಲೋಚನೆಯದ್ದು. ನಾನು ಭೈರಪ್ಪ ಸರ್ ಕೇಳ್ತೀನಿ. ಭೈರಪ್ಪ ಸರ್, ನಾನು ಆಗಲೇ ಹೇಳ್ತಿದ್ದೆ ನೋಡಿ, ನನ್ನ ಸ್ನೇಹಿತರ ಜೊತೆಯಲ್ಲಿ ಇದು ಮಾತನಾಡುವಾಗ ಹೇಳ್ತಾ ಇದ್ರು, ಅಲ್ಲೂ ಅರ್ಜುನ್ ಹೋಗ್ತಾರೆ, ತಮಿಳ್ನಾಡಿನಲ್ಲಿ ತಮಿಳ್ ಮಾತಾಡ್ತಾರೆ, ಕನ್ನಡದಲ್ಲಿ ಬಂದು ಕರ್ನಾಟಕಕ್ಕೆ ಬಂದು ಕನ್ನಡ ಮಾತಾಡಲ್ಲ. ನಮ್ಮ ಯಶ್ ಅವ್ರು ಹೋಗ್ತಾರೆ, ಈ ನೆಲದ ಭಾಷೆಯ ಗೌರವಕ್ಕೋಸ್ಕರ ನಾನು ಮಾತನಾಡ್ತಿದ್ದೀನಿ ಅಂತಾರೆ. ಅಂದರೆ ಭಾಷೆ ಗೌರವ ನಮ್ಮ ನೆಲಕ್ಕಿಲ್ವಾ, ನಮ್ಮ ನೆಲಕ್ಕೆ ಬೇಡವಾ ಅಂತ ಹೇಳಿ. ಇಲ್ಲ, ಅದು ಖಂಡಿತ ಬೇರೆ. ಈಗ ಅಲ್ಲು ಅರ್ಜುನ್ ಬೆಂಗಳೂರಿಗೆ ಬಂದಾಗ ಕನ್ನಡವನ್ನ ಗೊತ್ತಿಲ್ಲ ಅಂತಂದ್ರು ಮಾತಾಡುವಂಥ ಪ್ರಯತ್ನವಾದರೂ ಮಾಡಬೇಕು. ಅದು ಮಾಡಲಿಲ್ಲ ಅಂತಂದರೆ ಸೊ ಇಲ್ಲಿರುವಂಥ ಜನ ತಿರಸ್ಕಾರ ಮಾಡ್ಬೇಕು. ಮತ್ತು ಕನ್ನಡ ಚಿತ್ರರಂಗ ಇದೆಯಲ್ಲ ಮೇಡಮ್, ಕನ್ನಡ ಚಿತ್ರರಂಗವೂ ಕೂಡ ಕನ್ನಡಕ್ಕೆ ಇದುವರೆಗೂ ಯಾವುದೇ ರೀತಿಯಾದ ಕೊಡುಗೆ ಕೊಡಲಿಲ್ಲ, ಕೊಡೋದೂ ಇಲ್ಲ. ರಾಜ್ಕುಮಾರ್ ಕಾಲ ಮುಗೀತು. ಈಗಿರುವಂಥ ಕನ್ನಡ ಚಿತ್ರರಂಗ ದಾರಿನೇ ಬೇರೆ. ಅದೇ ರೀತಿ ಈಗ ಇದು ಕೂಡ ಕನ್ನಡವನ್ನು ಬಳಸ್ಕೊತಾರೆ, ಕನ್ನಡದ ಜನರನ್ನು ಬಳಸ್ಕೊತಾರೆ, ಕನ್ನಡ ಜನರ ದುಡ್ಡನ್ನು ಬಳಸ್ಕೊತಾರೆ, ಭಾಷೆ ನೆಲ ಎಲ್ಲವನ್ನೂ ಬಳಸ್ಕೊತಾರೆ. ಈ RCB ಕೂಡ ಅದೇ ರೀತಿ ಆಯಿತು. ಕನ್ನಡ ಚಿತ್ರರಂಗ ಮತ್ತು RCB ಎರಡೂ ಕೂಡ ಒಂದೇ ಆಯಿತು. ನೋಡಿ, ಭಾಷೆಯನ್ನು ನೀವು ಬೇರೆ ಬೇರೆ ಹೊರ ದೇಶಕ್ಕೂ ಹೊರ ರಾಜ್ಯಕ್ಕೂ ಬೆಳೆಸ್ಬೋದು ಅಂತ ನೀವು ಹೇಳ್ತಿದ್ರಿ. ಇವತ್ತು ಎಲ್ಲೋ ದೂರ ಕೂತಿರುವಂಥ, ಆಸ್ಟ್ರೇಲಿಯಾದಲ್ಲಿ ಕೂತಿರುವಂಥ ಒಂದಷ್ಟು ಮಾಜಿ RCB ಪ್ಲೇಯರ್ಸು ಈ ಸಲ ಕಪ್ ನಮ್ದೆ ಅಂತ ಹಾಕ್ತಾರಲ್ಲ, ಅವ್ರು ಕನ್ನಡ ಕಲಿಸ್ದಂಗೆ ಅಲ್ವೇ ಅದು? ಸೊ ಹಾಗಾಗಿ ಕನ್ನಡ ಈ ರೀತಿಯಲ್ಲಾದರೂ ಯಾವುದೋ ಒಂದು ರೀತಿಯಲ್ಲಿ ಬೆಳೀತಾ ಇರುತ್ತೆ. ಹೊರ ದೇಶದಲ್ಲಿ ಕೂತಿರುವಂಥವ್ರು ಅನಿವಾರ್ಯವಾಗಿ ಆದರೂ ಕನ್ನಡ ಈ ಥರದಲ್ಲಿ ಹೇಳ್ತಾ ಇರ್ತಾರೆ. ನೀವು ಹಿಂದಿ ಸ್ಟಾರ್ಟ್ ಮಾಡಿಬಿಟ್ರೆ ಹಿಂದಿಯಲ್ಲಿ ಶುರು ಹಚ್ಕೊಂತಾರೆ, ಈ ಸಲ ಕಪ್ ನಮ್ದೆ ಅಂತೇಳಿ ಹಿಂದಿಯಲ್ಲಿ ಶುರು ಹಚ್ಕೊಂತಾರೆ. ಕನ್ನಡಕ್ಕೆ ಮಾನ್ಯತೆ ಎಲ್ಲಿ ಸಿಗುತ್ತಾಗ? ಕನ್ನಡ ಭಾಷೆ ಎಲ್ಲಿ ಕಲ್ತಂಗಾಗುತ್ತೆ? ಸೊ ಮತ್ತು ಇದು ಸ್ಪಷ್ಟವಾಗಿ ಏನಾಗಿದೆ ಅಂತಂದರೆ, ಅಲ್ಲಿರುವಂಥ ಮ್ಯಾನೇಜ್ಮೆಂಟಿನ ಧಿಮಾಕು, ಮ್ಯಾನೇಜ್ಮೆಂಟು ಒಂದೊಂದೇ ಹೊರಗೆ ಕಳಿಸ್ತಾ ಇದ್ದಾರೆ. ಅಂದರೆ ಜನರನ್ನ, ನಮ್ಮ ಕನ್ನಡದ ಹುಡುಗರನ್ನ ಪ್ರೋತ್ಸಾಹ ಕೊಡ್ತಾ ಇಲ್ಲ, ಕನ್ನಡದ ಹುಡುಗರಿಗೆ ಅವಕಾಶ ಕೊಡ್ತಾ ಇಲ್ಲ. ಮೊದಲು ಅದನ್ನ ಯಾರೂ ಇಷ್ಟು ದಿವಸ ಕೇಳದಿರೋ ಸುಮ್ಮನೆ ಆಗಿದ್ದಕ್ಕೆ ಇದೊಂದು ಮತ್ತೆ ತರ್ತಾ ಇದ್ದಾರೆ. ಹಿಂದಿ ನಾಳೆ ಮತ್ತೊಂದು ತರ್ತಾರೆ, ನಾಳದ್ದು ಇನ್ನೊಂದು ತರ್ತಾರೆ. ಯಾರು ಕೇಳಲಿಲ್ಲ ಅಂದರೆ ಇದೇ ರೀತಿ ಮಾಡ್ತಾರೆ. ಹಾಗಾಗಿ ಈಗ ನಾವೇನು ಎಚ್ಚೆತ್ಕೊಂಡಿದ್ದೀವಿ, ಇದನ್ನು ಬಿಡದಂಗೆ ಕೊನೆಗಾಣಿಸುವ ತನಕ ಎಲ್ಲ ಕನ್ನಡಿಗರು ಕೂಡ ಗಟ್ಟಿಯಾಗಿ ನಿಲ್ಲಬೇಕು. ನಿಜ ನಿಜ. ಭಾಸ್ಕರ್ ಅವ್ರು ಸರ್, ರಾಜಕೀಯ ಬೇಡ ಅಂತ ಹೇಳ್ತಿದ್ರಿ, ಬಟ್ ರಾಜಕಾರಣಿಗಳ ಪಾತ್ರ ಕೂಡ ಇದೆಯಪ್ಪ. ಯಾಕಂತಂದ್ರೆ ನಿಯಮಗಳನ್ನ ರಚನೆ ಮಾಡೋರೆ ಅವರು ಅಂತ ಆದ್ಮೇಲೆ ನಿಯಮವನ್ನ ಬದಲಾಯಿಸಿ ಅಂತ ಹೇಳಿ ನಾವು ಕೇಳಬೇಕಾಗಿರೋದು ಅವ್ರನ್ನೇನೆ. ಹಿಂಗೊಂದು ತಂಡ ಈ ಹಿಂದಿಯಲ್ಲಿ ಒಂದು ಪೇಜ್ ಮಾಡ್ತಿದೆ ಅಂತಂದ್ರೆ ಅದನ್ನ ಸ್ಟಾಪ್ ಮಾಡಿ ಅಂತ ಹೇಳಿ ಕೇವಲ ಅಭಿಮಾನಿಗಳು ಹೇಳಿದ್ರೆ ಕೇಳೋದಿಲ್ಲ, ಇಲ್ಲಿನ ಸರ್ಕಾರ. ಹೌದು, ಅದ್ರ ಪಾತ್ರ ಕೂಡ ಇದ್ದೇ ಇರುತ್ತೆ. ರಾಜಕಾರಣ ಅಂದ್ರೆ ನಾವು ಭಾಷೆ ಮೇಲೆ ಪ್ರೀತಿ ಇಟ್ಕೊಂಡು ಮಾತಾಡ್ತಿದ್ವಿ, ಪಕ್ಷ ಇತ್ಯಾದಿಗಳಿಲ್ಲ. ಅದಕ್ಕೆ ಭಾಷೆ ಇದೆಲ್ಲ ಒಂಥರ ದೇಶ ಅಂತ ಹೇಳಿದ ತಕ್ಷಣ ದೇಶಕ್ಕಿಂತ ಜಾಸ್ತಿ ಭಾಷೆ ಬಗ್ಗೆನೇ ಜನರಿಗೆ ಅಭಿಮಾನ ಬಂದ್ಬಿಡುತ್ತೆ. ಯಾಕೆ ಇವತ್ತು ನಾವೆಲ್ಲ ಇಷ್ಟು ಜನ ಬಂದಿದ್ದೀವಿ ಇದ್ರ ಬಗ್ಗೆ ಮಾತನಾಡಬೇಕು ಅಂತ ನೀವು ಆಹ್ವಾನ ಮಾಡಿದ್ದೀರಾ, ಭಾಷೆ ಬಗ್ಗೆ ಮಾತಾಡೋಕ್ಕೆ. ಅದಕ್ಕೆ ನಾವು ವಿ ಆರ್ ವಿತ್ ಯು ಅಂತ. ಇದಕ್ಕೆ ನಾವು ಪಾಲಿಟಿಕ್ಸ್ ಅನ್ನೋದಕ್ಕೆ ಲೆವೆಲ್ಗೆ ನಾವು ತರೋದು ಬೇಡ. ಇದಕ್ಕೆ ಯಾರಿಗೆ ಭಾಷೆ ಬಗ್ಗೆ, ಯಾವ ರಾಜಕಾರಣಿಗೆ ಕನ್ನಡ ಬಗ್ಗೆ ಅಭಿಮಾನ ಇಲ್ಲ ಅಂದರೆ ಕನ್ನಡಿಗರು ಅವ್ರಿಗೆ ಜಾಗ ತೋರಿಸಿ ಬಿಡ್ತಾರೆ. ಅವ್ರಿಗೆ ನಾವು ಹೇಳೋ ಅವಶ್ಯಕತೆನೇ ಇಲ್ಲ. ಅವ್ರಿಗೆ ಕಡೆಗಣಿಸಿದ್ರೆ ಅಥವಾ ಅವರದಕ್ಕೆ ಬೆಲೆ ಕೊಡದಿದ್ರೆ. ಮತ್ತು ನಮ್ಮವರೇ ಬೇರೆ ಕಡೆ ಹೋಗ್ತಾರೆ, ಬೇರೆ ದೇಶಕ್ಕೆ ಹೋದರೆ ಹೆದರ್ಕೊಂಡು ಫ್ರೆಂಚ್ ಭಾಷೆ ಕಲ್ತ್ಬಿಟ್ಟು ಅಲ್ಲಿ ಮೆಡಿಸಿನ್ ಕಲಿತಾರೆ, ಜರ್ಮನ್ ಭಾಷೆ ಕಲ್ತ್ಬಿಟ್ಟು ಬೆನ್ಸ್ ಕಂಪ್ನಿಲಿ ಕೆಲಸ ಮಾಡ್ತಾರೆ, ಮತ್ತು ಪೋಲಿಷ್ ಭಾಷೆ. ನಾನೇ ಸುಮಾರು ಜನ ಕನ್ನಡಿಗರು ನೋಡಿ. ಸೊ ನೀವು ಇಲ್ಲಿ ಕರ್ಕೊಂಬರುವಾಗ ನಮ್ಮ ವ್ಯವಹಾರದಲ್ಲೇ ನಮ್ಮಲ್ಲಿ ಒಂಥರ ಸಾಫ್ಟ್ ಸ್ಟೇಟ್ ಆಗಿರೋದ್ರಿಂದ ನಾವು ಇದಕ್ಕೆ ಇನ್ನೂ ಗಟ್ಟಿಯಾಗಿ
ಬಳಸಬೇಕು ನಾವು. ಈಗ ಇಷ್ಟು ಜನ ಅವ್ರು ಹೊರಗಡೆಯಲ್ಲಿ ಕುಡ್ಕೊಂಡು ಮಾತಾಡಿದ್ರಲ್ಲ, ನಮ್ಮ ಚೇತನ ಅಹಿಂಸಾ ಅವ್ರು ಮಾತಾಡಿದ್ರು, ಮತ್ತು ಅವರು ರೂಪೇಶ್ ಅವರು ಮಾತಾಡಿದ್ರು ಮಾತ್ರ. ಸೊ ಇದು ದೀಸ್ ಆರ್ ದಿ ಫೋರ್ಸಸ್ ವಿಚ್ ನಮಗೆ ಇನ್ನೂ ಗಟ್ಟಿ ಮಾಡ್ಕೊಳ್ತಾರೆ. ರಾಜಕಾರಣಿಗಳು ಅವರು ಮಾಡಬೇಕು, ಮಾಡಲ್ಲ ಅಂದರೆ ಅವ್ರ ಜಾಗ ಅವ್ರು ತೋರಿಸ್ತಾರೆ ಕನ್ನಡಿಗ. ನಿಜ. ನಮ್ಮ ಪುಟ್ಟ ಪ್ರಯತ್ನ ಗೊತ್ತಿಲ್ಲ ಇದನ್ನ ಎಷ್ಟು ಜನ ಗಮನಿಸಿದ್ದನ್ನ ಗಂಭೀರವಾಗಿ ಪರಿಗಣಿಸಿದ್ರಿ ಗೊತ್ತಿಲ್ಲ. ಆದರೆ ಒಂದು ಜವಾಬ್ದಾರಿಯುತ ಮಾಧ್ಯಮವಾಗಿ ನಾನು ಆಗಲೇ ಹೇಳ್ದ ಹಾಗೆ ಕನ್ನಡದ ನಾಡು ನುಡಿ ಹಾಗೆ ಇಲ್ಲಿನ ಭಾಷೆ ವಿಚಾರಕ್ಕೆ ಬಂದಾಗ ರಿಪಬ್ಲಿಕ್ ಕನ್ನಡ ಮೊದಲ ಆದ್ಯತೆಯಾಗಿ ಅದನ್ನು ಪರಿಗಣಿಸುತ್ತೆ. ಹಾಗಾಗಿ ಇವತ್ತು ಕೂಡ ಇದು ಸೋಷಿಯಲ್ ಮೀಡಿಯಾದಲ್ಲಿ, ಸಾಮಾಜಿಕ ಜಾಲತಾಣದಲ್ಲಿ ಸಣ್ಣ ಅಭಿಯಾನವಾಗಿ ಪ್ರಾರಂಭವಾದ ವಿಚಾರ ಆದರೂ ಕೂಡ ನಾವಿವತ್ತು ನಮ್ಮ ಪ್ರೈಮ್ ಟೈಮ್ನಲ್ಲಿ ಇದನ್ನು ಆದ್ಯತೆ ಮೇರೆಗೆ ಪರಿಗಣಿಸಿದ್ದೀವಿ. ಸರ್ಕಾರದ ಗಮನಕ್ಕೆ ತರೋ ಪ್ರಯತ್ನ ಕೂಡ ಮಾಡಿದ್ದೀವಿ. ಕನ್ನಡಿಗರ ಭಾವನೆಗೆ ಬೆಲೆ ಕೊಡದೆ ಹೋದ್ಮೇಲೆ ಈ ನೆಲದಲ್ಲಿ ಅಂಥವ್ರಿಗೆ ಜಾಗ ಬೇಕಾ ಅನ್ನೋ ಪ್ರಶ್ನೆಯೊಂದಿಗೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದ ಎಲ್ರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ.